ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ ನಮ್ಮ HSTR GK ಪೇಪರ್ ಏನಿರುತ್ತೆ, ಪೇಪರ್ 1 ಅದರಲ್ಲಿ ಬರುವಂತಹ ಕಂಪ್ಯೂಟರ್, ಮೆಂಟಲ್ ಎಬಿಲಿಟಿ, ಸೈಕಾಲಜಿ, GK ಹೀಗೆ 4 ಭಾಗಗಳ ಮೇಲೆ ಇರುತ್ತೆ. ಫಸ್ಟ್ ಪೇಪರ್ ಇರುತ್ತೆ. ಅದರಲ್ಲಿ ನಾನಿವತ್ತು GK ಟಾಪಿಕಲ್ಲಿ ಬರುವಂತಹ ವಿಷಯಗಳನ್ನು ಹೇಳ್ತಾ ಇದ್ದೀನಿ. ಇದು HSTRಗೆ ಯೂಸ್ ಆಗುತ್ತೆ, GPTಗೆ ಯೂಸ್ ಆಗುತ್ತೆ, ಬೇರೆ ಎಕ್ಸಾಮ್ ಎಲ್ಲ PC ಎಲ್ಲ ಎಕ್ಸಾಮ್ಗೂ ಈ GK ಕವರ್ ಆಗುತ್ತೆ. ಆದರೆ ನಾನು ಹೇಳ್ತಿರೋದು ನಮ್ಮ HSTR ಸಿಲೆಬಸ್ಗೆ ಅನುಗುಣವಾಗಿ, ಅಂದರೆ ಏನೇನು ಟಾಪಿಕ್ ಇದ್ದಾವೆ ಅದರಲ್ಲಿ ಆ ಟಾಪಿಕ್ಗೆ ಅನುಗುಣವಾಗಿ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಅದರಲ್ಲಿ ಬರುವಂತಹ ಫಸ್ಟ್ ಟಾಪಿಕ್ಗೆ ಪ್ರಮುಖ ಕೃತಿಗಳು ಮತ್ತು ಕೃತಿಕಾರರು, ಅಂದರೆ ಯಾವ ಕೃತಿಕಾರರು ಯಾವ್ಯಾವ ಕೃತಿಗಳನ್ನು ಬರೆದಿದ್ದಾರೆ ಅಂಥೇಳಿ ಇದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ನೋಡೋಣ. ಮೊದಲನೇ ಪುಸ್ತಕವಾದಂತಹ, ಈ ಕಡೆ ಪುಸ್ತಕದ ಹೆಸರು ಕೊಟ್ಟಿದ್ದಾರೆ, ಈ ಕಡೆ ಲೇಖಕರು ಕೊಟ್ಟಿದ್ದಾರೆ. ಆದರೆ ನಮಗೆ ಈಸಿ ಇಟ್ಕೊಳ್ಳೋಕ್ಕೆ ಫಸ್ಟ್ ಲೇಖಕರ ಹೆಸರು ಇಟ್ಕೊಂಡು ಆಮೇಲೆ ಕೃತಿಗಳು ನೆನ್ಪಿಟ್ಕೊಂಡ್ರೆ ಸುಲಭವಾಗಿ ನೆನಪಿರುತ್ತೆ ಅಂತ ನನ್ನ ಅಭಿಪ್ರಾಯ. ಆದರೆ ನಿಮ್ಗೆ ಹೆಂಗೆ ಯೂಸ್ ಆಗುತ್ತೋ ಹಂಗೆ ನೀವು ನೆನ್ಪಿಟ್ಕೊಳ್ಳಿ. ಪಾಣಿನಿ ಬರೆದಂತಹ ಕೃತಿ ಅಷ್ಟಾಧ್ಯಾಯಿ. ಇದು ಹೆಂಗೆ ಇಟ್ಕೋಬೇಕಂದ್ರೆ ಪಾಣಿನಿಯ ಅಷ್ಟಾಧ್ಯಾಯಿ ಅಂಥೇಳಿ ನೆನ್ಪಿಟ್ಕೊಂಡ್ರೆ ನೆನಪಿರುತ್ತೆ. ಅಥವಾ ಅಷ್ಟಾಧ್ಯಾಯಿ ಪಾಣಿನಿ ಅಂದರೆ ಸ್ವಲ್ಪ ಕಠಿಣ ಅನಿಸುತ್ತೆ ನನಗೆ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ ಫಸ್ಟ್ ಏನು ಮಾಡ್ತಾಯಿದ್ದೀನಿ, ಲೇಖಕರ ಹೆಸರಿನ ಜೊತೆಗೆ ಕೃತಿಗಳನ್ನು ಸೇರಿಸ್ತಾ ಇದ್ದೀನಿ. ಪಾಣಿನಿಯ ಅಷ್ಟಾಧ್ಯಾಯಿ, ಪಾಣಿನಿ ಬರೆದ ಕೃತಿ ಯಾವುದಂದರೆ ಅಷ್ಟಾಧ್ಯಾಯಿ. ಪತಂಜಲಿಯ ಮಹಾಭಾಷ್ಯ, ಪತಂಜಲಿ ಬರೆದಂಥ ಕೃತಿ ಮಹಾಭಾಷ್ಯ. ಪತಂಜಲಿಗೆ ಏನು ಕರಿತೀವಿ ನಾವು, ಯೋಗದ ಪಿತಾಮಹ ಅಂತಲೂ ಕರಿತೀವಿ. ಹರ್ಷವರ್ಧನನ ನಾಗಾನಂದ, ಇವನು ಹರ್ಷವರ್ಧನಂದು 3 ಕೃತಿಗಳು ಕಂಡು ಬರ್ತವೆ. ಒಂದು ನಾಗಾನಂದ, ರತ್ನಾವಳಿ, ಹರ್ಷಚರಿತ ಅಂಥೇಳಿ 3 ಕೃತಿಗಳಿದ್ದಾವೆ. 3 ನೆನ್ಪಿಟ್ಕೋಬೇಕು. ಶ್ರೀಹರ್ಷನ ನಿಷಾದರ ಚರಿತೆ, ನಿಷಾದರ ಚರಿತೆ ಯಾರು ಬರೆದಿದ್ದಾರೆ ಅಂದರೆ ಶ್ರೀಹರ್ಷ ಬರೆದಿದ್ದಾನೆ. ಶೂದ್ರಕನ ಮೃಚ್ಛಕಟಿಕ, ಶೂದ್ರಕನ ಕೃತಿ ಯಾವುದು, ಮೃಚ್ಛಕಟಿಕ. ಜಯದೇವನ ಗೀತಗೋವಿಂದ, ಗೀತಗೋವಿಂದ ಬರೆದಂಥ ಕೃತಿ ಜಯದೇವ ಈ ಕೃತಿಯನ್ನು ಬರೆದಿದ್ದಾರೆ. ಭಾಸನ ಸ್ವಪ್ನವಾಸವ ದತ್ತಂ, ಅಶ್ವಘೋಷನ ಬುದ್ಧಚರಿತ, ಭರತನ ನಾಟ್ಯಶಾಸ್ತ್ರ, ಕಾಳಿದಾಸನ ಅಭಿಜ್ಞಾನ ಶಕುಂತಲ. ಇವರು ಇನ್ನೂ ಜಾಸ್ತಿ ಕೃತಿಗಳು ಬರೆದಿದ್ದಾರೆ. ಕಾಳಿದಾಸ ಅಭಿಜ್ಞಾನ ಶಕುಂತಲ ಆಗಿರ್ಬೋದು, ವಿಕ್ರಮೋರ್ವಶಿ ಆಗಿರ್ಬೋದು, ರಘುವಂಶಿ ಆಗಿರ್ಬೋದು, ಅಮರಕೋಶ ಬೇರೆ ಅದರದ್ದು, ಋತು ಸಂಹಾರ, ಇವೆಲ್ಲ ಯಾರ ಕೃತಿ ಅಂತಂದರೆ ಇವೆಲ್ಲ ಕಾಳಿದಾಸನ ಕೃತಿಗಳು. ಅದರಲ್ಲಿ ನಾಟಕಗಳು ಬರುತ್ತೆ 2, 4 ಕಾವ್ಯಗಳು ಬರುತ್ತೆ, ಕೃತಿಗಳು ಬರುತ್ತೆ. ಅಮರಸಿಂಹನ ಅಮರಕೋಶ, ಕೌಟಿಲ್ಯನ ಅರ್ಥಶಾಸ್ತ್ರ, ಇದು ರಾಜಕೀಯ ವಿಷಯಗಳ ಬಗ್ಗೆ ಕುರಿತು ನಮಗೆ ತಿಳಿಸ್ಕೊಡ್ತೈತೆ. ಆದರೆ ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೃತಿ ಅಂತ ನಮ್ಗೆ ಅನಿಸುತ್ತೆ, ಆದರೆ ಅದು ತಿಳಿಸೋದು ರಾಜಕೀಯ ವಿಷಯಗಳನ್ನು ಕುರಿತು. ಚರಕನ ಚರಕ ಸಂಹಿತೆ, ಇವರನ್ನು ಆಯುರ್ವೇದದ ಪಿತಾಮಹ ಅಂತೇಳಿ ಕೂಡ ಚರಕನನ್ನು ಕರಿತೀವಿ. ಇದ್ರದ್ದು 3 ಜನ ಬರ್ತಾರೆ ಇಲ್ಲಿ ವೈದ್ಯಶಾಸ್ತ್ರದಾಗೆ, ಧನ್ವಂತರಿ, ಹಿಪೋಕ್ರಟಸ್ ಮತ್ತು ಚರಕ. ಇವರು ಮೂವರು ಕೂಡ ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನು ನೀಡಿದ್ದಾರೆ. 2ನೇ ಭಾಸ್ಕರನ ಲೀಲಾವತಿ, ಬಾಣಭಟ್ಟನ ಹರ್ಷಚರಿತ ಮತ್ತು ಕಾದಂಬರಿ, ಹರ್ಷವರ್ಧನನ ರತ್ನಾವಳಿ. ಅಲ್ಲೊಂದು ಬಂದಿತ್ತಲ್ಲ ಹರ್ಷವರ್ಧನದ ಕೃತಿ ಯಾವುದಲ್ಲಿ, ಅಲ್ಲೊಂದು ಬಂದಿತ್ತು, ಇಲ್ಲೊಂದು ಬಂದಿದೆ. ಅಲ್ಲಿ ನಾಗಾನಂದ ಅಂತ ಹೇಳ್ಬೋದು, ಹರ್ಷವರ್ಧನ ಕೃತಿ ನಾಗಾನಂದ ಅಂತ ಬರ್ತೀವಿ. ಇಲ್ಲಿ ರತ್ನಾವಳಿ. ಹಾಲನ ಗತ ಸಪ್ತಸತಿ,
ಕದಂಬ ವಂಶದಲ್ಲಿ ಬರುವಂಥ ಒಬ್ಬ ಕವಿ. ಹಾಗೆ ನಮ್ಮ ಹಲ್ಮಿಡಿ ಶಾಸನದಾಗ ಏನಾಗ್ತೈತೆ, ಈ ಹಾಲರಾಜನ ಬಗ್ಗೆ ಕುರಿತು ಅದರಲ್ಲೂ ಕೂಡ ಉಲ್ಲೇಖವಿದೆ. ವರಹಮೀರನ ಪಂಚಸಿದ್ಧಾಂತ ಮತ್ತು ಬೃಹತ್ ಸಂಹಿತ, ಆರ್ಯಭಟನ ಸೂರ್ಯ ಸಿದ್ಧಾಂತ, ವಿಷ್ಣು ಶರ್ಮನ ಪಂಚತಂತ್ರ, ಕಮಂಡಕನ ನೀತಿಶಾಸ್ತ್ರ, ರವಿಕೀರ್ತಿಯ ಐಹೊಳೆ ಶಾಸನ, ಮೆಗಸ್ತನಿಸನ ಇಂಡಿಕ. ಅವ್ರ ಹೆಸರಿನಿಂದ ನೆನ್ಪಿಟ್ಕೊಂಡಿದ್ದಾರೆ, ನಮಗೆ ಈಸಿ ಆಗುತ್ತೆ. ಇದು ಬಾರ್ ಏನು ಮಾಡಬೇಕು, ನಾವು ರಿಪೀಟ್ ಮಾಡ್ತಾ ಹೋಗಬೇಕು. ಒಂದೇ ಸರಿ ಓದ್ಬಿಟ್ರೆ ಇವು ನೆನಪಿನಲ್ಲಿ ಇರಲ್ಲ. ಅಭಿನವಗುಪ್ತನ ಚಂದ್ರಲೋಕ, ಆತ್ಮಶತಕಂ, ಮನುಷ್ಯ ಪಂಚಕಂ, ವಿವೇಕ ಚೂಡಮಣಿ ಮತ್ತು ಅಪರೋಕ್ಷ ಅನುಭೂತಿ ಇವ್ರದ್ದು ಕೃತಿಗಳು. ಇವು ಯಾರು ಕೃತಿಗಳಂದರೆ ವಿವೇಕ ಚೂಡಮಣಿ, ಅಪರೋಕ್ಷ ಅನುಭೂತಿ, ಆತ್ಮಶತಕಂ, ಮನುಷ್ಯ ಪಂಚಕಂ. ಇವು ಯಾರ ಕೃತಿ ಅಂದರೆ ಆದಿಶಂಕರನ ಕೃತಿಗಳು. ಆದಿಶಂಕರನ ಕೃತಿಗಳ್ಯಾವು? ವಿವೇಕ ಚೂಡಮಣಿ, ಅಪರೋಕ್ಷಾನುಭೂತಿ, ಆತ್ಮಶತಕಂ, ಮನುಷ್ಯ ಪಂಚಕಂ. ಇವು ಆದಿಶಂಕರನ ಕೃತಿಗಳು. ಅಗಸ್ತಿಯರ್ನ ಬರೆದಂತಹ ಅಗಸ್ತಿಯಂ, ಆನಂದವರ್ಮನ ಧಾನ್ಯಲೋಕ, ಅಷ್ಟವಕ್ರ ಬರೆದಂಥದ್ದು ಅಷ್ಟವಕ್ರ ಗೀತಾ. ಬಾದರಾಯಣನ ಬ್ರಹ್ಮಸೂತ್ರಗಳು, ಭಾರವಿಯ ಕಿರಾತಾರ್ಜುನಿಯ, ಭಾತೃಹರಿಯ ವ್ಯಾಖ್ಯಾಪಾದಯ ಶತಾಕತ್ರಯ, ಭವಭೂತಿಯ ಮಹಾವೀರಚರಿತ, ಮಾಲತಿ ಮಾಧವ ಉತ್ತರ ರಾಮಚರಿತ, ಭಾಸನ ಊರುಭಂಗ, ಪ್ರತಿಮಾ ನಾಟಕ, ಅಭಿಷೇಕ ನಾಟಕ. ಇವು ಅವರ ಕೃತಿಗಳು. ಬಿಲ್ಲಣನ ವಿಕ್ರಮಾಂಕ ದೇವಚರಿತ, ಇನ್ನೊಂದು ಕೃತಿ ಕೌರ ಪಂಚಾಶಿಕ. ಎರಡು ಕೃತಿಗಳು ಕಂಡು ಬರ್ತವೆ ಇವ್ರದ್ದು. ಮಾತಂಗ ಮುನಿಯ ಬೃಹದ್ದೇಶಿ, ಸೀತಲೈ ಸತ್ತನರ್ನ ಕೃತಿ ಮಣಿಮೇಖಲೈ, ಸೋಮದೇವನ ಕೃತಿ ಕಥಾ ಸರಿತ್ಸಾಗರ, ತಿರುವಳ್ಳರವರ ತಿರುಕುಳ್ಳರ್, ವಾಲ್ಮೀಕಿಯ ರಾಮಾಯಣ ಮತ್ತು ಯೋಗ ವೈಶಿಷ್ಟಿ ಅಂಥೇಳಿ ಇವರು ಎರಡು ಕೃತಿಗಳು ಬರ್ತವೆ. ವ್ಯಾಸನ ಮಹಾಭಾರತ, ಯಜ್ಞವಲ್ಕನ ಶತಪಥ ಭ್ರಮಣ, ಯೋಗ ಯಜ್ಞವಲ್ಕ ಸ್ಮೃತಿ, ಯಜ್ಞವಲ್ಕ್ಯ. ಅಂದರೆ ಯಜ್ಞವಲ್ಕನ ಕೃತಿ ಯಾವುದಂತಂದರೆ ಶತಪಥ ಭ್ರಮಣ, ಯಜ್ಞವಲ್ಕ ಸ್ಮೃತಿ, ಮೂರು ಕೃತಿಗಳು ಕಂಡುಬರ್ತವೆ. ಗುಣಾಢ್ಯನ ಬೃಹತ್ಕಥಾ, ಕ್ಷೇಮೇಂದ್ರನ ಬೃಹತ್ಕಥಾ ಮಂಜರಿ, ರಾಮಾಯಣ ಮಂಜರಿ. ಕುಂದನ ಕೃತಿ ಯಾವುದಂದರೆ ಸಮಯಸಾರ, ನಿಯಮಸಾರ, ಪಂಚಾಸ್ತಿಕ ಕಾಯಸಾರ, ಪ್ರವಚನಸಾರ, ಅತ್ತ ಪಹುದ. ಇವು ಕುಂದನ ಕೃತಿಗಳು. ಕುಂತಕನ ವಕ್ರೋಕ್ತಿ ಜೀವಿತ, ಮಮ್ಮಟ ಭಟ್ಟನ ಕಾವ್ಯ ಪ್ರಕಾಶ. ಇವೆಲ್ಲ ಇವರು ಕೃತಿಗಳು. ಯಾರ್ದು? ಪ್ರಾಚೀನ ಭಾರತದ ಕೃತಿಗಳಿವು. ಪ್ರಾಚೀನ ಭಾರತ ಪ್ರಮುಖ ಕೃತಿಗಳಂತೇಳಿ ಇವು ಪ್ರಾಚೀನ ಭಾರತದಲ್ಲಿ ಕಂಡುಬರುವಂತಹ ಕೃತಿಗಳು. ಇವಾಗ ಮಧ್ಯಕಾಲದಲ್ಲಿ ಕಂಡುಬರುವಂಥ ಪ್ರಮುಖ ಕೃತಿಗಳು. ಮಧ್ಯಕಾಲೀನ ಯುಗದಲ್ಲಿ ಯಾವ್ಯಾವ ಕೃತಿಗಳು ರಚನೆಯಾಗಿದ್ದಾವೆ ಅಂತ. ಹಸನ್ ನಿಜಾಮಿಯ ತಾಜುಲ್ ಮಾಸೀರ್, ಇದು ವೆರಿ ಇಂಪಾರ್ಟೆಂಟ್ ಕೃತಿ ಇದೆ. ಇದು ಒಂದ್ಸರಿ ಎಕ್ಸಾಮ್ಗೆ ಆಗಿದೆ. ನೀನಾಜ್ ಸಿರಾಜ್ ತಬ್ಕತ್ ಐ ಫಿರೋಜ್ ಶಾಹಿ ಮತ್ತು ಫತ್ವಾ ಇ ಜಹಮ್ದಾರಿ, ಎರಡು ಕೃತಿಗಳು ಜಿಯಾವುದ್ದೀನ್ ಬರೌನಿಯವರು ಬರೆದಂತಹ ಕೃತಿಗಳು. ಅಬ್ದುಲ್ ಹಮೀದ್ ಲಾಹೋರಿ ಬರೆದಂತಹ ಬಾದಶಹ ನಾಮ ಅಥವಾ ಪಾದಶಹ ನಾಮ ಅಂತ ಅದಕ್ಕೆ ಕರೀತಾರೆ.
ಕಾಫಿ ಖಾನ್ ಮುಂಚಾದ್ ಉಲ್ ಲುಬಾಬ್, ಅಲಿ ಅಹಮದ್ ಖಾನ್ ಮೀರತ್ ಇ ಅಹಮದಿ, ಮಲಿಕ್ ಮೊಹಮ್ಮದ್ ಜೈಸಿದ ಪದ್ಮಾವತ್. ಇದು ವೆರಿ ಇಂಪಾರ್ಟೆಂಟ್ ಕೃತಿ. ಅಂದರೆ ಎಲ್ಲ ಇಂಪಾರ್ಟೆಂಟೇ, ಆದರೆ ಒಂದೊಂದು ತುಂಬ ಇಂಪಾರ್ಟೆಂಟ್ ಇದ್ದಾವೆ, ಅವು ನೆನ್ಪಿಟ್ಕೊಳ್ಬೇಕು. ಅಬ್ದುಲ್ ಮಲಿಕ್ ಇಸಾಮಿಯ ಫುತುಹ್ ಉಸ್ ಸಲಾಟಿನ್, ಯಾಹ್ಯಾ ಬಿನ್ ಅಹಮದ್ ಸಿರ್ಹಿಂದಿಯ ತಾರಿಕ್ ಐ ಮುಬಾರಕ್ ಶಾಹಿ, ಅಬುಲ್ ಫಜಲ್ನ ಅಕ್ಬರ್ನಾಮಾ ಐನ್ ಇ ಅಕ್ಬರಿ, ನಿಜಾಮುದ್ದೀನ್ ಅಹಮದ್ನ ತಬ್ಕತ್ ಐ ಅಕ್ಬರಿ, ಅಬ್ದುಲ್ ಖದೀರ್ ಬಡಾಯುನಿಯ ಮಕ್ತಬ್ ಆಲ್ ತವಾರಿಕ್, ಅಮೀರ್ ಖುಷ್ರೋ ಬರೆದಂತಹ ತುಗ್ಲಕ್ ನಾಮ, ಅಮೀರ್ ಖುಷ್ರೋನ ಇನ್ನೊಂದು ಕೃತಿ ನುಹ್ ಸಿಪಿಹಾರ್, ಔರಂಗಜೇಬನ ಫತವಾ ಅಲ್ ಅಲಂಗಿರ್, ಬಾಬರ್ನ ಬಾಬರ್ನಾಮ ಮತ್ತು ತುಜುಕಿ ಬಾಬ್ರಿ. ಇಬ್ನ್ ಬಟೂಟ ರೆಹೆಲಾ ಎಂಬ ಕೃತಿಯನ್ನು ಬರೆದಿದ್ದಾರೆ. ಗುಲ್ಬುದ್ದೀನ್ ಬೇಗಂ ಬರೆದಂತಹ ಹುಮಾಯೂನ್ ನೋಮ, ಇವೆಲ್ಲ ಮಧ್ಯಕಾಲದಲ್ಲಿ ಬರುವಂಥ ಕೃತಿಗಳು. ಮಧ್ಯಕಾಲದ ಅರಸರು ಇವರೆಲ್ಲ. ಫಿರ್ದೋಸಿ ಪನಾಮ, ಫಿರ್ದೋಸಿ ಶನಾಮ, ಅದು ಆಲ್ ಬೆರೂನಿ ಕಿತಾಬ್ ಉಲ್ ಹಿಂದ್, ಇದನ್ನು ಇಂಪಾರ್ಟೆಂಟ್ ಆದಂಥ ಕೃತಿ. ಚಾಂದ್ ಬರ್ದೈ ಪೃಥ್ವಿರಾಜ್ ರಾಸೋ, ಪೃಥ್ವಿರಾಜ್ ರಾಸೋ ಯಾರ ಕೃತಿ ಅಂದರೆ ಚಾಂದ್ ಬರ್ದೆಯ ಕೃತಿಯಾಗಿದೆ. ಇವಾಗ ಸ್ವತಂತ್ರ ಹೋರಾಟದ ಕೃತಿಗಳು, ಸ್ವತಂತ್ರ ಹೋರಾಟ ಕಾಲದಲ್ಲಿ ಕಂಡುಬಂತಹ ಕೃತಿಗಳು ಯಾವ್ಯಾವು ಅಂತಂದರೆ, MK ಗಾಂಧಿ ಅಂದರೆ ಮಹಾತ್ಮ ಗಾಂಧೀಜಿಯವರ ಕೃತಿಗಳು ಯಾವಂದರೆ ಯಂಗ್ ಇಂಡಿಯಾ, ಹರಿಜನ್, ನವಜೀವನ್, ಹಿಂದ್ ಸ್ವರಾಜ್, ಸತ್ಯದೊಂದಿಗೆ ನನ್ನ ಹೋರಾಟಗಳು ಅಥವಾ ನನ್ನ ಪ್ರಯೋಗಗಳು ಅಂಥೇಳಿ. ಇವು ಯಾರ ಕೃತಿಗಳಿವು? ಒಂದೊಂದು ಕೃತಿ ಕೊಟ್ಟು ಕೇಳ್ತಾರೆ. ಯಂಗ್ ಇಂಡಿಯಾ ಯಾರ್ದು, ಹರಿಜನ್ ಯಾರ್ದು, ನವಜೀವನ ಯಾರ್ದು, ಹಿಂದ್ ಸ್ವರಾಜ್ ಯಾರ್ದು, ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಇದು ಬರೆದಂತಹ ಲೇಖಕರು ಯಾರು ಅಂಥೇಳಿ ಕೇಳ್ತಾರೆ. ಅವಾಗೆ ಇವೆಲ್ಲ ಕೃತಿಗಳು ಯಾರ್ದಿದ್ದಾವೆ? ಮಹಾತ್ಮ ಗಾಂಧೀಜಿಯವರದು. ಬಾಲ್ ಗಂಗಾಧರ್ ತಿಲಕರ ಕೇಸರಿ, ಮರಾಠ, ಗೀತರಹಸ್ಯ, ಅವ್ರದ್ದು ಕೂಡ 3 ಕೃತಿಗಳಿಲ್ಲಿ ಕಂಡುಬರ್ತವೆ. ಲಾಲ್ ಲಜಪತ್ ರಾಯ್ ಅವ್ರದ್ದು ಅನ್ಹ್ಯಾಪಿ ಇಂಡಿಯಾ. ಅನ್ಹ್ಯಾಪಿ ಇಂಡಿಯಾ ಯಾರ ಕೃತಿ ಅಂದರೆ ಲಾಲ್ ಲಜಪತ್ ರಾಯ. ಡಾಕ್ಟರ್ ರಾಜೇಂದ್ರ ಪ್ರಸಾದರ ಇಂಡಿಯಾ ಡಿವೈಡೆಡ್. ಇಂಡಿಯಾ ಡಿವೈಡೆಡ್ ಯಾರ ಕೃತಿ ಇದೆ ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಲಾಲ್ ಹರ್ದಯಾಳ್ನ ಹಿಂಟ್ಸ್ ಫಾರ್ ಸೆಲ್ಫ್ ಕಲ್ಚರ್, ಇದು ಲಾಲ್ ಹರ್ದಯಾಳ್ ಅವರು ಬರೆದಂತಹ ಕೃತಿ. ಇದೊಂದು ಗಾದರ್ ಪಕ್ಷನ ಅವಾಗ ಸ್ಟಾರ್ಟ್ ಆಗುತ್ತೆ. ಅದು 1913ರಲ್ಲಿ ಅದು ಕೃತಿ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಸುರೇಂದ್ರನಾಥ್ ಬ್ಯಾನರ್ಜಿಯವರ ಕೃತಿ ಬಂಗಾಲಿ ಎ ನೇಷನ್ ಇನ್ ಮೇಕಿಂಗ್. ಇದು ಯಾರ ಕೃತಿ ಅಂದರೆ ಸುರೇಂದ್ರನಾಥ್ ಅವರ ಕೃತಿ. ವೀರ್ ಸಾವರ್ಕರ್ ಅವರ ಕೃತಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. 1857 ದಂಗೆ ನಡೀತಲ್ಲ, ಅದು ಇವ್ರ ಕೃತಿ. ಅದಕ್ಕೆ ಸಿಪಾಯಿ ದಂಗೆ ಅಂತೇಳಿ ಬ್ರಿಟಿಷರು ಕರೆದ್ರೆ ಇವ್ರೇನು ಕರೀತಾರೆ? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂಥೇಳಿ ಕರೀತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರ ಗೀತಾಂಜಲಿ, ಹೋಮ್ ಅಂಡ್ ದಿ ವರ್ಲ್ಡ್, ಗೋರಾ, ಹಂಗ್ರಿ ಸ್ಟೋನ್ಸ್, ಚಾಂಡಲಿಕ, ವಿಸರ್ಜನ್, ಇವು 3 ಕೃತಿಗಳು ಕೂಡ ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು. ಇವರಿಗೆ 1913ರಲ್ಲಿ ಏನು ಮಾಡ್ತೈತೆ? ನೊಬೆಲ್ ಪ್ರಶಸ್ತಿ ಸಿಗ್ತೈತೆ. ಮದನ್ ಮೋಹನ್ ಮಾಳವೀಯ ಅವ್ರ ಕೃತಿಗಳು ಯಾವಂದರೆ ಅಭುದಯ, ಹಿಂದೂಸ್ತಾನ್ ನಾಯಕ್. ಇವು 3 ಕೃತಿಗಳು ಯಾರ್ದು? ಮದನ್ ಮೋಹನ್ ಮಾಳವೀಯ ಅವ್ರದ್ದು. ಗೋಪಾಲ್ ಕೃಷ್ಣ ಗೋಖಲೆ ಅವರ ಕೃತಿ ಇದೊಂದು
ಸಂಕಲನ ಆಗಿದೆ. ಯಾವುದೊಂದು ಕೃತಿ ಅಂತಂದರೆ ನೇಷನ್ ಅಂತ. ನೇಷನ್ ಅನ್ನೋದೇನಿದೆ ಅವ್ರದ್ದೊಂದು ಕೃತಿ. ಇದು ಒಂದು ಸಂಕಲನವಾಗಿ ಪರಿಣಮಿಸಿದೆ. ಕೇಶವ್ ಚಂದ್ರ ಸೇನ್ ಇವ್ರ ಕೃತಿ ಯಾವುದಂದರೆ ಇಂಡಿಯನ್ ಮಿರರ್, ವಾಮ್ ಬೋಧಿನಿ. ಇವೆಲ್ಲ ಹೀಗೆ ರಿಪೀಟ್ ಮಾಡ್ತಾ ಇರಬೇಕು, ಕೇಳ್ತಾ ಇರಬೇಕು. ಇದ್ರೆ ನೆನಪಿರುತ್ತೆ. ನೆನಪಿಟ್ಕೊತ ಪ್ರಯತ್ನ ಕೂಡ ನಾವು ಮಾಡಬೇಕಿಲ್ಲಿ. ಆ್ಯನಿ ಬೆಸೆಂಟ್ ಅವರು ಬರೆದಂಥ ಕೃತಿ ಕಾಮನ್ವೆಲ್ ಮತ್ತು ನ್ಯೂ ಇಂಡಿಯಾ. ನ್ಯೂ ಇಂಡಿಯಾ ಅಂದರೆ ಆ್ಯನಿ ಬೆಸೆಂಟ್, ಯಂಗ್ ಇಂಡಿಯಾ ಅಂದರೆ ಮಹಾತ್ಮ ಗಾಂಧೀಜಿ. ಅಲ್ಲಿ ಹಿಂದೆ ಬಂದಿತ್ತಲ್ಲ ಯಂಗ್ ಇಂಡಿಯಾ ಕೃತಿ ಯಾರ್ದಂದರೆ ಮಹಾತ್ಮ ಗಾಂಧೀಜಿ. ನ್ಯೂ ಇಂಡಿಯಾ ಈ ಥರ ಕನ್ಫ್ಯೂಸ್ ಆಗುತ್ತೆ, ಹೋಲಿಕೆ ಮಾಡಿಕೊಂಡು ನಾವು ನೆನ್ಪಿಟ್ಕೊಳ್ಬೇಕು. ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ಸ್ಟ್ರಗಲ್. ಒಂದೊಂದಕ್ಕೆ ಲಿಂಕ್ ಇರುತ್ತೆ. ಆ ಲಿಂಕಿನ ಮೇಲೆ ನಾನು ನೆಟ್ಕೊಳ್ಬೇಕು. ಯಾಕೆಂದರೆ ಸುಭಾಷ್ ಚಂದ್ರ ಬೋಸ್ ಅವ್ರು ಏನು ಮಾಡ್ತಾಯಿದ್ದಾರೆ, ಸ್ವತಂತ್ರ ಹೋರಾಟದಲ್ಲಿ ಅಷ್ಟೊಂದು ಸ್ಟ್ರಗಲ್ ಮಾಡ್ತಾರೆ, ಅಂದರೆ ಅಷ್ಟೊಂದು ಹೋರಾಟ ಮಾಡ್ತಾರೆ. ಅದಕ್ಕೋಸ್ಕರ ಹಿಂಗೆ ಯಾವುದಕ್ಕೋರ ಒಂಥರ ಕಂಪೇರ್ ಮಾಡ್ಕೊಂಡು ನೆನ್ಕೋಬೇಕು. ನೆನ್ಪಿಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಪರಂಜಪೆ ಅವರ ಕಾಲ್. ಮೊಹಮ್ಮದ್ ಅಲಿ ಯಾವ ಕೃತಿ ಬರ್ತಿದ್ದಾರೆ? ಸ್ವಲ್ಪ ಇದು ಬರಲಾಗ್ತಾಯಿದೆ, ಸ್ವಲ್ಪ ಕ್ಲಿಯರ್ ಬರ್ತಾಯಿಲ್ಲ, ಸ್ವಲ್ಪ ವೇಟ್ ಮಾಡಿ. ಮೊಹಮ್ಮದ್ ಅಲಿ ಅವರ ಕಾರ್ಮೆಡ್ ಹಮ್ದರ್ದ್. ಕಾರ್ಮೆಡ್ ಹಮ್ದರ್ದ್ ಯಾರ ಕೃತಿ ಅಂದರೆ ಮೊಹಮ್ಮದ್ ಅಲಿ. ಸಂವಾದ ಕೌಮುದಿ ಯಾರ ಕೃತಿ? ಇದು ರಾಜಾರಾಮ್ ಮೋಹನ್ ರಾಯರ ಸಂವಾದ ಕೌಮುದಿ. ಈಶ್ವರ್ಚಂದ್ರ ವಿದ್ಯಾಸಾಗರ್ ಅವರ ಸೋಮ್ ಪ್ರಕಾಶ್. ತಾರಕನಾಥ್ ದಾಸ್ ಅವ್ರದ್ದು ಫ್ರೀ ಹಿಂದೂಸ್ತಾನ್ ಯಾರ್ದಂದರೆ ತಾರಕನಾಥ್ ದಾಸ್. ದಿ ರೆವ್ಯುಲೇಷನರಿ ಅಂದರೆ ಸಚಿಂದ್ರ ಸೆನ್ಯಾಲ್. ದಯಾನಂದ ಸರಸ್ವತಿಯವರ ಸತ್ಯಾರ್ಥ ದರ್ಪಣ್. ಮೋತಿಲಾಲ್ ನೆಹರು ಅವರ ಇಂಡಿಪೆಂಡೆಂಟ್. ದಾದಾಬಾಯಿ ನವರೋಜಿ ಅವ್ರದ್ದು ರಾಷ್ಟ್ರ ಗುಪ್ತ ಗುರ್. ಪವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇವು ದಾದಾಬಾಯಿಯವರ ಕೃತಿಗಳು. ಶಿಶಿರ್ ಕುಮಾರ್ ಘೋಷ್ ಅಂತ ಬರ್ತಾರೆ ಒಬ್ಬರು ಲೇಖಕರು. ಅವ್ರದ್ದು ಕೃತಿ ಯಾವುದಂದರೆ ಅಮೃತ್ ಬಜಾರ್, ಅದೊಂದು ಪತ್ರಿಕೆಯಾಗಿದೆ. ಭೋಗರಾಜು ಪಟ್ಟಾಭಿ ಸೀತಾರಾಮಯ್ಯನವರ ಹಿಸ್ಟ್ರಿ ಆಫ್ ಕಾಂಗ್ರೆಸ್. ವ್ಯಾಲೆಂಟೈನ್ಸ್ ಚೆರೋಲ್ ಇವ್ರ ಕೃತಿ ಯಾವುದಂದರೆ ಇಂಡಿಯನ್ ಅನ್ರೆಸ್ಟ್. ಚಿತ್ತರಂಜನ್ ದಾಸದ ಕೃತಿ ಇಂಡಿಯಾ ಫಾರ್ ಇಂಡಿಯನ್ಸ್ ಯಾರ ಕೃತಿ ಅಂದರೆ ಇದು ಚಿತ್ತರಂಜನ್ ದಾಸ್. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರದು ಆನಂದಮಠ ದೇವಿ ಚಂದ್ರಾರಾಣಿ. ಒಂದೇ ಮಾತ್ರ ನಾವು ಎಲ್ಲಿ ನಡ್ಕೊಂಡಿದ್ದೀವಿ, ಇಂದ್ಲಿಂದೆ ಆನಂದ ಮಠ ಎಂಬ ಕೃತಿಯಿಂದನೇ ನಾವು ಆವರಿಸ್ಕೊಂಡಿದ್ದೀವಿ. ಒಂದೇ ಮಾತ್ರ ಬರೆದವರು ಕೂಡ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರೇ. ಭಾರತೇಂದು ಹರಿಶ್ಚಂದ್ರ ಇದ್ರ ಬರೆದಿದ್ದು ಭಾರತೇಂದು ಹರಿಶ್ಚಂದ್ರರವರ ಕೃತಿ ಯಾವುದಂದರೆ ಭಾರತ ದುರ್ದಶ. ಇವಾಗ ಅಂತಾರಾಷ್ಟ್ರೀಯ ಮಹತ್ವದ ಪುಸ್ತಕಗಳು ಮತ್ತು ಲೇಖಕರು ಅಂದರೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಾಮುಖ್ಯತೆ ಪಡೆದಂತಹ ಪುಸ್ತಕಗಳಿವು. ಅದರ ಲೇಖಕರು ಯಾರು ಹಾಗೆ ನೋಡ್ಕೊಳ್ಳಿ. ಎ ಪ್ಯಾಸೇಜ್ ಟು ಇಂಡಿಯಾ ಇದು ಯಾರ ಕೃತಿ ಅಂದರೆ ಎ ಪ್ಯಾಸೇಜ್ ಟು ಇಂಡಿಯಾ. ಇವನು ಇಂಪಾರ್ಟೆಂಟ್ ಇದ್ದಾವೆ, ನೆನ್ಪಿಟ್ಕೊಳ್ಬೇಕು. ಇಂಗ್ಲೀಷ್ ಅಂಥೇಳಿ ಬಿಡೋದಿಲ್ಲ.
ಇವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಮುಖ್ಯತೆ ಪಡುವುದರಿಂದ ಇವು ಕೂಡ ಇಂಪಾರ್ಟೆಂಟಾಗಿ ನಮಗೆ ಪರಿಣಮಿಸ್ತವೆ. ಎ ಪ್ಯಾಸೇಜ್ ಟು ಇಂಡಿಯಾ ಅಂತೇಳಿ ಯಾರು ಬರೆದಿದ್ದಾರೆ ಅಂದರೆ E.M. ಫಾರ್ಸ್ಟರ್. ವಿಕ್ರಮ್ ಸೇಠ್ ಅವರಿಗೆ ಬರೆದಂತಹ ಕೃತಿ ಎ ಸೂಟೇಬಲ್ ಬಾಯ್. ಚಾರ್ಲೆಸ್ ಡಿಕೆನ್ಸ್ ಅವರು ಬರೆದಂಥದ್ದು ಎ ಟ್ಯಾಲಿ ಆಫ್ ಟು ಸಿಟೀಸ್. ಲೂಯಿಸ್ ಫ್ರೆಷರ್ ಅವರು ಬರೆದಂತಹ ಕೃತಿ ಎ ವೀಕ್ ವಿತ್ ಗಾಂಧಿ. ಗೈಡು ಮನುಪಸಂಟ್ ಇವರು ಬರೆದಂಥ ಕೃತಿ ಎ ವುಮೆನ್ಸ್ ಲೈಫ್. ಆರ್ಥರ್ ಕೋನನ್ ಡಯಲ್ ಬರೆದಂಥ ಕೃತಿ ಅಡ್ವೆಂಚರ್ಸ್ ಆಫ್ ಶೆರ್ಲಾಕ್ ಹೋಲ್ಮ್ಸ್. ಇವು ಸ್ವಲ್ಪ ಕಷ್ಟ ಆಗ್ತೈತೆ, ಅಂದರೂ ಸ್ವಲ್ಪ ಹಂಗೆ ಬಾರ್ ರಿವಿಷನ್ ಮಾಡ್ಕೊಳ್ಳೋದರಿಂದ ಅಥವಾ ಮತ್ತೆ ಕೇಳೋದರಿಂದ ಇವುಗಳನ್ನ ನೆನ್ಬಿಡ್ಬೋದು, ನೆನ್ಪಿಟ್ಕೋಬೋದು. ಮಾರ್ಕ್ ಟ್ವೈನ್ ಬರೆದಂತಹ ಅಡ್ವೆಂಚರ್ಸ್ ಆಫ್ ಟಾಮ್ ಸ್ವೇಯರ್. ಕಾಜಿ ನರ್ಷಲ್ ಇಸ್ಲಾಂ ಅವರು ಬರೆದಂಥ ಕೃತಿ ಅಗ್ನಿವೀರ್. ಲೂಯಿಸ್ ಕ್ಯಾರಲ್ ಬರೆದಂಥದ್ದು ಆಲಿಸ್ ಇನ್ ವಂಡರ್ಲ್ಯಾಂಡ್. ಟೋಲ್ಸ್ಟೋರಿ ಅವರು ಬರೆದಂಥ ಕೃತಿ ಅಣ್ಣ ಕರೀನಾ. ಶೇಕ್ಸ್ಪಿಯರ್ ಬರೆದಂಥ ಅಂಟೋನಿ ಆ್ಯಂಡ್ ಕ್ಲಿಯೋಪಾತ್ರಾ. ಸರ್ ರಿಚರ್ಡ್ ಬೋರ್ಟನ್ ಅವರು ಬರೆದಂಥ ಕೃತಿ ಅರೇಬಿಯನ್ ನೈಟ್ಸ್. G.B. ಶೋ ಅವರು ಬರೆದಂಥ ಕೃತಿ ಆರ್ಮೈಂಡ್ ದ ಮ್ಯಾನ್. ಜೀನ್ ಜಾಕ್ವಾಸ್ ರುಸೇನೋ ಬರೆದಂಥ ಕೃತಿ ರುಸಿವೋ. ಜೀನ್ ಜಾಕ್ವಾಸ್ ರುಸಿವೋ ಅವರು ಬರೆದಂಥ ಕೃತಿ ಕಾನ್ಫೆನ್ಸಿಯನ್ಸ್. ಅಲೆಕ್ಸಾಂಡ್ರೆ ದಾಮಸ್ ಅವರು ಬರೆದಂಥ ಕೃತಿ ಕೌಂಟ್ ಆಫ್ ಮಂಟೆ ಕ್ರಿಸ್ಟೋ. ಡಸ್ಟೋವ್ಸ್ಕಿ ಅವರು ಬರೆದಂಥ ಕೃತಿ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್. ಕಾರ್ಲ್ ಮ್ಯಾಕ್ಸ್ ಬರೆದಂಥ ಕೃತಿ ದಾಸ್ ಕ್ಯಾಪಿಟಲ್. ಚಾರ್ಲ್ಸ್ ಡಿಕೆನ್ಸ್ ಬರೆದಂಥ ಕೃತಿ ಡೇವಿಡ್ ಕಪ್ಪರ್ಫೈಲ್ಡ್. ಎಂಬುದು ಯಾರ ಕೃತಿ? ಚಾರ್ಲೆಸ್ ಡಿಕೆನ್ಸ್ ಅವರ ಕೃತಿ ಇದು. ಲೂಯಿಸ್ ವ್ಯಾಲಿಸ್ ಕೃತಿ ಬೆನ್ ಹೂರ್. ಜಾನ್ ಕೆನತ್ ಗುಲ್ಬ್ರೀತ್ ಅವರ ಕೃತಿ ಗಲ್ಬ್ರೀತ್ ಅಂತ ಬರ್ತಾರೆ. ಅವ್ರ ಕೃತಿ ಯಾವುದಂದರೆ ಚೈನಾ ಪ್ಯಾಸೇಜ್. ವಿಲಿಯಮ್ ಶೇಕ್ಸ್ಪಿಯರ್ದು ಕಾಮಿಡಿ ಆಫ್ ಎರರ್ಸ್. ಕಾರ್ಲ್ ಮ್ಯಾಕ್ಸ್ದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಡಾಂಟೆ ಡಿವೈನ್ ಕಾಮಿಡಿ. ಮಿಗನ್ ಡ್ಯೂ ಕಾರ್ವೆಂಟ್ಸ್ ಅವರು ಬರೆದಂಥ ಕೃತಿ ಡಾನ್ ಕ್ವಿಕ್ಟೋ. ಸ್ಟೀವನ್ಸನ್ದು ಡಾಕ್ಟರ್ ಜೇಕಲಿ ಆ್ಯಂಡ್ ಮಿಸ್ಟರ್ ಹೈಡೆ. ಎರ್ನೆಸ್ಟ್ ಹಿಮೈನ್ವೇ ಫಾರ್ ಹೋಮ್ ದ ಬೆಲ್ ಟೂಲ್ಸ್. ಡೊಮೈನ್ಕೋ ಲಿಪಿಯರ್ ಆರ್ ಆ್ಯಂಡ್ ಲರ್ರಿ ಕ್ವೈನ್ಸ್ ಅವರು ಬರೆದಂಥ ಕೃತಿ ಫ್ರೀಡಮ್ ಎಟ್ ಮಿಡ್ನೈಟ್. ಥಾಮಸ್ ಗಾರ್ಲೆ ಅವರ ಕೃತಿ ಫ್ರೆಂಚ್ ರೆವಲ್ಯೂಷನ್. ವಿನ್ಸ್ಟನ್ ಚರ್ಚಿಲ್ ಗ್ಯಾದರಿಂಗ್ ಸ್ಟಾರ್ಮ್. ಹರಾಲ್ಡ್ ಟಿ ಲಕ್ಷಿ ಅವರು ಬರೆದಂಥ ಕೃತಿ ಗ್ರಾಮರ್ ಆಫ್ ಪಾಲಿಟಿಕ್ಸ್. H.G. ವೆಲ್ಸ್ ಅವರ ಕೃತಿ ಇನ್ವೆನ್ಷಿಬಲ್ ಮ್ಯಾನ್. ಮಾರ್ಷಲ್ ಪ್ರ್ಯಾಸ್ಯೂಟ್ ಇನ್ ಸರ್ಚ್
ಆಫ್ ಲಾಸ್ಟ್ ಟೈಮ್. ರುಡ್ಯಾರ್ಡ್ ಕ್ಲಿಪಿಂಗ್, ಜಂಗಲ್ ಬುಕ್. ಶೇಕ್ಸ್ಪಿಯರ್, ಕಿಂಗ್ ಲೇಯರ್. ವಿಕ್ಟೋರಿಯಾ ಹಂಗು, ಲೆಸ್ ಮಿಸರೇಬಲ್. ಜೊನಾಥನ್ ಸ್ವಿಫ್ಟ್, ಗ್ವಾಲಿಯರ್ಸ್ ಟ್ರಾವೆಲ್ಸ್. ಶೇಕ್ಸ್ಪಿಯರ್, ಹೆಮ್ಲೆಟ್. ಡ್ಯಾಮ್ ವಿಕ್ಟರ್ ಹ್ಯೂಗೋ, ಹ್ಯೂನ್ಬ್ಯಾಕ್ ಆಫ್ ನೋಟ್ರೆ. ಹುಮರಿ, ಇಲೈಡ್. ಲೋಲಿತಾ ಅವರು ಬರೆದಂತಹ ವಾಲ್ಡಮಿರ್ ನಾಬೋಕೋವ್. ಜೆ.ಬಿ. ಸೋ, ಮ್ಯಾನ್ ಆ್ಯಂಡ್ ಸೂಪರ್ಮ್ಯಾನ್. ಹಿಂದೊಂದು ಬಂದಿದೆ ಅವ್ರ ಕೃತಿ, ನೆನ್ಪಿಟ್ಕೊಳ್ಳಿ. ಗೋಸ್ಟವೋ ಫ್ಲೋಬರ್ಟ್ ಅವ್ರ ಕೃತಿ ಮೇಡಮ್ ಬ್ಲೌರಿ. ಇವರು ಬರೆದಂಥ ಇದು ಕೃತಿ. ಅಡಾಲ್ಫ್ ಹಿಟ್ಲರ್ ಅವರು ಬರೆದಂಥ ಕೃತಿ ಮೇನ್ ಕೇಂಫ್. ಇದು ಯಾರ ಕೃತಿ ಅಂದರೆ ಅಡಾಲ್ಫ್ ಹಿಟ್ಲರ್. ಮ್ಯಾಕ್ಸಿಮ್ ಗೋರ್ಕಿ ಅವರು ಬರೆದಂತಹ ಕೃತಿ ಮದರ್. ಹೋಮರ್ ಬರೆದಂಥ ಓಡಿಸಿ. ಅರ್ನೆಸ್ಟ್ ಹಿಮಿಂಗ್ವೇ ಬರೆದಂಥ ಕೃತಿ ಓಲ್ಡ್ ಮ್ಯಾನ್ ಆ್ಯಂಡ್ ದ ಸೀ. ಚಾರ್ಲೆಸ್ ಡಿಕನ್ಸ್ ಅವರು ಬರೆದಂಥ ಕೃತಿ ಓಲಿವರ್ ಟ್ವಿಸ್ಟ್. ಚಾರ್ಲೆಸ್ ಡಾರ್ವಿನ್ ಬರೆದಂಥ ಕೃತಿ ಒರಿಜಿನ್ ಆಫ್ ಸ್ಪೀಸಸ್. ಡೆನೈಲ್ ಡೆಫಿ ಅವರು ಬರೆದಂಥ ಕೃತಿ ರಾಬಿನ್ಸನ್ ಕ್ರೊಷೆಸೆ. H.G. ವೇಲ್ಸ್ ಅವರು ಬರೆದಂಥ ಕೃತಿ ಶೇಪ್ ಆಫ್ ದ ಥಿಂಗ್ಸ್ ಟು ಕಮ್. ಡೊಮೈನ್ಕೋ ಲಿಪಿಯರ್ ಬರೆದಂಥ ಕೃತಿ ದ ಸಿಟಿ ಆಫ್ ಜಾಬ್. ಎರಿಚ್ ಬ್ಯಾರನ್ ಕೃತಿ ದ ಕ್ಲಾಸ್. ಹೆನ್ರಿಚ್ ಬಾಲ್ ದ ಕ್ಲೌನ್. ಶೇಕ್ಸ್ಪಿಯರ್ ಬರೆದಂಥ ಕೃತಿ ಒಥೆಲೋ. ಜಾನ್ ಮಿಲ್ಟನ್ ಬರೆದಂಥ ಕೃತಿ ಪ್ರೆಸೆಟ್ ಲಾಸ್ಟ್. ಚಾರ್ಲೆಸ್ ಡಿಕನ್ಸ್ ಪಿಕ್ವಿಕ್ ಪೇಪರ್ಸ್. ಜಾನ್ ಅಸ್ಟಿನ್ ಅವರು ಬರೆದಂಥ ಕೃತಿ ಪ್ರೈಡ್ ಆ್ಯಂಡ್ ಪ್ರೆಡ್ಯೂಸ್. ಇಸಾಕ್ ನ್ಯೂಟನ್ ಅವರಂತ ಬರೆದ ಕೃತಿ ಪ್ರಿನ್ಸಿಪಿಯಾ. ಮಾರಿಯೋ ಪೌಜೋ ಅವರು ಬರೆದಂಥ ಕೃತಿ ದ ಗಾಡ್ ಫಾದರ್. ವಿಲಿಯಂ ಶೇಕ್ಸ್ಪಿಯರ್ ದ ಮರ್ಚೆಂಟ್ ಆಫ್ ವೆನ್ನಿಸ್. ಸಿಂಧ್ಯಾ ಸೆಲ್ಡನ್ ಕೃತಿ, ಇದು ಯಾರು ಬರೆದಂಥ ಕೃತಿ ಅಂದರೆ ದ ಅದರ್ ಸ್ಲೈಡ್ ಆಫ್ ಮಿಡ್ ನೈಟ್. ಇದು ಸಿಂಧ್ಯಾ ಸೆಲ್ಡನ್ ಅವರ ಕೃತಿ. ಆರ್.ಎನ್. ಟ್ಯಾಗೂರ್ ದ ಪೋಸ್ಟ್ ಆಫೀಸ್. ಶೇಕ್ಸ್ಪಿಯರ್ ದ ಟೆಂಪೆಸ್ಟ್. ಶೇಕ್ಸ್ಪಿಯರ್ ಬರೆದಂಥ ಶೇಕ್ಸ್ಪಿಯರ್ ಕೃತಿಗಳು ಜಾಸ್ತಿ ಇದ್ದಾವೆ, ನೆನ್ಪಿಟ್ಕೊಳ್ಬೇಕು. ಒಲಿವರ್ ಗೋಲ್ಡ್ ಸ್ಮಿತ್ ದ ವಿಕರ್ ಆಫ್ ವಾಕ್ಫೈಲ್ಡ್. ಅಲೆಕ್ಸಾಂಡ್ರಿಯಾ ದಾಮಸ್ ಅವರು ಬರೆದಂಥ ಕೃತಿ 3 ಮಸ್ಕೆಟಿಯರ್ಸ್. H.G. ವೇಲ್ಸ್ ಟೈಮ್ ಮಷೀನ್. R.L. ಸ್ಟೀವನ್ಸನ್ ಟ್ರೆಜರ್ ಐಸ್ಲ್ಯಾಂಡ್. ಜೇಮ್ಸ್ ಜಯೋಕೆ ಬರೆದಂಥ ಕೃತಿ ಅಲೈಸಿಸ್. ದ ಥಾಮಸ್ ಮೋರ್ ಒಟೋಪಿಯಾ. ಲಿಯೋ ಟಾಲ್ಸ್ಟಾಯ್ ಬರೆದಿದ್ದಾರೆ ವಾರ್ ಆ್ಯಂಡ್ ಪೀಸ್. T.S. ಎಲಿಟ್ ಅವರು ಬರೆದಂಥ ಕೃತಿ ವೇಸ್ಟ್ ಲ್ಯಾಂಡ್. ಇಲ್ಲಿಗೆ ಎಲ್ಲ ಕೃತಿಗಳು ಮುಗಿದಿದೆ. ಈ ಎಲ್ಲ ಕೃತಿಗಳು ಹೆಂಗೆ ನೆನಪಿಟ್ಕೋಬೇಕಂದ್ರೆ ನಾವು ಮತ್ತೆ ಪದೇ ಪುನರಾವರ್ತನೆ ಮಾಡುವುದರ ಮೂಲಕ, ಕೇಳಿಸಿಕೊಳ್ಳುವುದರ ಮೂಲಕ, ನೋಡುವುದರ ಮೂಲಕ ಎಲ್ಲ ಕೃತಿಗಳು ನೆನಪಿಟ್ಕೊಳ್ಬೋದು. ನಾವು ಮತ್ತೆ ಇದು ಡೈಲಿ ರಿವಿಷನ್ ಮಾಡ್ತಾಯಿದ್ರೆ ಕೃತಿಗಳು ನೆನಪಿಡುತ್ತೆ. ಸ್ವಲ್ಪ ನಮಗೆ ಅದು ಏನಾಗುತ್ತೆ ನೆನಪಿಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆದರೂ ಸಹ ನಾವೇನು ಮಾಡಬೇಕು, ಇವು ಮತ್ತೆ ಕೇಳಿಸ್ಕೊಳ್ಳುವುದರ ಮೂಲಕ ನೆನಪಿಟ್ಕೊಳ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಹಾಗೂ GKಗೆ ಸಂಬಂಧಪಟ್ಟಂತಹ ಸೀರೀಸ್ಗಳು ಎರಡೂ ಕೂಡ
ನೀವು ವೀಕ್ಷಿಸಬೇಕು. ಅದೇ ರೀತಿ ನಮ್ಮ ಮುಂದಿನ ತರಗತಿಯಲ್ಲಿ ಕಂಪ್ಯೂಟರ್ ಮತ್ತು ಸೈಕಾಲಜಿ ಹಾಗೆ ಮೆಂಟಲ್ ಎಬಿಲಿಟಿ ಈ ಎಲ್ಲ ಕ್ಲಾಸ್ಗಳು ಕೂಡ ನಾನು ಮುಂದೆ ಸ್ಟಾರ್ಟ್ ಮಾಡ್ತೀನಿ. ಆದರೆ ಈಗ ಸದ್ಯ ಇವೆರಡು ಸ್ಟಾರ್ಟ್ ಮಾಡಿದ್ದೀನಿ. ಇವೆರಡು ಮುಗಿದಿನ ಮೇಲೆ ನಾನು ಆ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ನಾನು ಸ್ಟಡಿ ಮಾಡೋದ್ರ ಜೊತೆಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ತಾವು ಕೂಡ ಏನು ಮಾಡಬೇಕಂದ್ರೆ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.